ಪತ್ನಿಗೆ ವಂಚಿಸಿ ಮತ್ತೊಬ್ಬಳ ಜೊತೆಯಲ್ಲಿ ಗಂಡನ ಅಕ್ರಮ ಸಂಬಂಧ. ಮಡದಿಗೆ ಮೋಸ ಮಾಡಿ ಪ್ರೇಯಸಿ ಜೊತೆಯಲ್ಲಿ ಏಕಾಂತದಲ್ಲಿದ್ದಾಗ ಲಾಕ್ ಆಗಿದ್ದಾನೆ ಪತಿರಾಯ. ಪತ್ನಿಗೆ ವಂಚನೆ ಮಾಡಿ ಮತ್ತೊಬ್ಬಳ ಜೊತೆ ಅಕ್ರಮ ಸಂಬಂಧವನ್ನ ಇಟ್ಕೊಂಡಿರ್ತಾನೆ ಪತಿರಾಯ. ಮಡದಿಗೆ ಮೋಸ ಮಾಡಿ ಪ್ರೇಯಸಿ ಜೊತೆಯಲ್ಲಿ ಏಕಾಂತದಲ್ಲಿ ತಲೀನನಾಗಿದ್ದ ಸರಿಯಾಗಿ ಲಾಕ್ ಆಗಿದ್ದಾನೆ. ರೆಡ್ ಹ್ಯಾಂಡ್ ಆಗಿ ಪೊಲೀಸರ ಕೈಗೆ ಸಿಕ್ಕಿ ಬಿದ್ದಿರ್ತಾನೆ ಪಾಪಿ ಪತಿರಾಯ. ಎಲೆಕ್ಟ್ರಾನಿಕ್ ಸಿಟಿಯ ಪಿಜಿಯಲ್ಲಿ ಪ್ರೇಯಸಿ ಜೊತೆಯಲ್ಲಿ ಸಿಕ್ಕಿ ಲಾಕ್ ಆಗಿದ್ದಾನೆ. ಟೆಕ್ಕಿ ಜಡ್ರಿಲಾ ಜಾಕೂಬ್ ಬಂದ ಎಂಬಾತನನ್ನ ಬಂಧಿಸಿದ್ದಾರೆ ಪೊಲೀಸರು. 2 ವರ್ಷಗಳಿಂದ ಪತ್ನಿಯೊಂದಿಗೆ ಬೆಂಗಳೂರಿನಲ್ಲಿ ಈತ ವಾಸ ಇರ್ತಾನೆ. ಜಾತಿ ನಿಂದನೆ ಮಾಡಿ ಪತ್ನಿಗೆ ಕಿರುಕುಳವನ್ನ ನೀಡಿದಂತಹ ಆರೋಪಿ ಈತ. ಖಾಸಗಿ ಸಂಸ್ಥೆಯಲ್ಲಿ ಪ್ರತಿಷ್ಠಿತ ಹುದ್ದೆಯಲ್ಲಿ ಕೆಲಸವನ್ನ ಮಾಡ್ತಾ ಇರ್ತಾರೆ ಪತ್ನಿ. ಇನ್ನು ಪತಿಗೆ ಕೆಲಸ ಇಲ್ಲದಂತಹ ಕಾರಣವಾಗಿ ತನ್ನ ಕೆಲಸವನ್ನ ಬಿಟ್ಕೊಟ್ಟಿರ್ತಾಳೆ ನೋಡಿ ಪಾಪ ಆಕೆ. ಗಂಡನ ಕೆಲಸ ಇಲ್ಲ, ತನ್ನ ಕೆಲಸವನ್ನ ಬಿಟ್ಕೊಟ್ಟಿರ್ತಾಳೆ ಹೆಂಡತಿ. ಲಕ್ಷಾಂತರ ಸಂಬಳ ಬೇರೆ ಬರ್ತಾ ಇರುತ್ತೆ. ಆ ಕೆಲಸವನ್ನ ನನ್ನ ಗಂಡನ ಕೆಲಸ ಇಲ್ಲ, 4 ಜನ ಮಾತನಾಡ್ತಾರೆ, ನನ್ನ ಕೆಲಸ ಕೊಡೋಣ ಅಂತ ಹೇಳಿ ಮಾಡಿರ್ತಾಳೆ ಆಕೆ. ಆಕೆಗೆ ಮಾಡಿದ್ದೇನು ಈತ? ಒಂದು ಮಗುವಾದಂತಹ ಬಳಿಕ ಪತ್ನಿಗೆ ಜಾತಿ ನಿಂದನೆ ಮಾಡಿ ಕಿರುಕುಳವನ್ನ ಕೊಡ್ತಾ ಇರ್ತಾನೆ ಗಂಡ. ನೋಡಿ ಅಷ್ಟೆಲ್ಲ ಮಾಡಿರ್ತಾಳೆ ಹೆಂಡತಿ. ನನ್ನ ಗಂಡ 4 ಜನರ ಮುಂದೆ ತಲೆ ತಗ್ಗಿಸಬಾರ್ದು, ಕೆಲಸ ಇಲ್ಲ, ಸುಮ್ಮನೆ ಕೂತಿದ್ದಾನೆ, ಖಾಲಿ ಪೋಲಿಯಾಗಿ ಓಡಾಡ್ತಾನೆ ಅಂತ ಹೇಳ್ಬಿಟ್ಟು ಹೆಂಡತಿ ಏನೆಲ್ಲ ಮಾಡಬೇಕು ತನ್ನ ಗಂಡನಿಗೆ ಎಲ್ಲವನ್ನೂ ಕೂಡ ಮಾಡಿದ್ದಾಳೆ. ಒಂದು ಮಗು ಆಗ್ತಿದ್ದ ಹಾಗೆ ಈತನಿಗೆ ನೋಡಿ ವರ್ಷ ಶುರು ಮಾಡ್ತಾನೆ. ಅವಾಗ ಜಾತಿ ನಿಂದನೆ ಮಾಡ್ತಾನೆ, ಕಿರುಕುಳ ಕೊಡ್ತಾ ಇರ್ತಾನೆ, ಗರ್ಭಪಾತ ಆಗುವಂತೆ ಪತ್ನಿ ಮೇಲೆ ಹಲ್ಲೆ ಮಾಡಿರ್ತಾನೆ ಪತಿ ಜಾಕೂಬ್. ಪತ್ನಿಗೆ ಮೋಸ ಮಾಡಿ ಬೇರೆ ಯುವತಿಯ ಜೊತೆಯಲ್ಲಿ ಸಹವಾಸವನ್ನ ಬೆಳೆಸ್ಕೊಂಡು ರೀಲ್ಸ್ ಬೇರೆ ಆತ. ಪತಿಯ ವಿರುದ್ಧವಾಗಿ ಅಟ್ರಾಸಿಟಿ ಮತ್ತು ಹಲ್ಲೆ ಪ್ರಕರಣವನ್ನ ದಾಖಲಿಸಿದ್ದಾರೆ ಪತ್ನಿ ಮಾಹಿತಿ ಆಧರಿಸಿಕೊಂಡು ಯುವತಿಯ ಮನೆಗೆ ಭೇಟಿಯನ್ನ ಕೊಡ್ತರು ಪೊಲೀಸರು. ಈ ವೇಳೆಯಲ್ಲಿ ಪ್ರೇಯಸಿ ಜೊತೆಯಲ್ಲಿ ಪೊಲೀಸರಿಗೆ ಸಿಕ್ಕಿ ಬಿದ್ದಿರ್ತಾರೆ ಆರೋಪಿ ಜಾಕೂಬ್. ಕಂಪ್ಲೇಂಟ್ ಕೊಡ್ತಾರೆ ಪತ್ನಿ. ಅದನ್ನ ಮಾಹಿತಿಯನ್ನು ಆಧರಿಸಿಕೊಂಡು ಯುವತಿ ಮನೆಗೆ ಅಂತ ಹೇಳಿ ಭೇಟಿ ಕೊಟ್ಟರು. ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಸರಿಯಾಗಿ ಲಾಕ್ ಆಗಿದ್ದಾರೆ ಇಬ್ರು ಕೂಡ. ಬೆಂಗಳೂರು DCRE ಪಶ್ಚಿಮ ವಿಭಾಗ ಠಾಣೆಯಲ್ಲಿ ದಾಖಲಾಗಿದೆ ಕೇಸ್. ಈ ಸಂಬಂಧವಾಗಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾರೆ. ಬೇರೆಯವಳ ಜೊತೆಯಲ್ಲಿ ಈತ ಇರ್ತಾನೆ. ಸೊ ಈಗ ಇಬ್ರು ಕೂಡ ಲಾಕ್ ಆಗಿದ್ದಾರೆ ನೋಡಿ. ಪತ್ನಿಗೆ ಕಿರುಕುಳ ಕೊಡುವಂಥದ್ದು, ಬೇರೆ ಹೆಣ್ಣಿನ ಸವಾಸ ಮಾಡ್ತು ಅಂದರೆ ಮುಗೀತು, ಮನೆಯನ್ನೇ ಯಕ್ಕುಟ್ಟು ಹೋಯ್ತು. ಮನೇಲಿ ಎಲ್ಲ ಯಕ್ಕುಟ್ಟು ಹೋಗ್ಬಿಡ್ತದೆ. ಆಕೆನೂ ಸುಮ್ಮನಿರೋದಿಲ್ಲ. ಹೆಂಡತಿ ಬಿಟ್ಟು ಬಾ, ಅದು ಬಾ, ಇದು ಬಾ, ಅದು ಕೊಡ್ಸು, ಇದು ಕೊಡ್ಸು, ಮನೆ ಯಕ್ಕುಟ್ಟೋಯ್ತು ಅಂತ. ಹೆಂಡತಿಗೆ ಕಿರುಕುಳ ಶುರುವಾಗುತ್ತೆ ಅಲ್ಲಿ. ಇನ್ನೊಬ್ಳು ಸವಾಸ ಮಾಡ್ತು ಅಂತಂದರೆ ಯಾವುದೇ ಫ್ಯಾಮಿಲಿ ಆಗಲಿ ಅದು ಖಂಡಿತವಾಗಿ ಉದ್ಧಾರ ಆಗೋದಿಲ್ಲ. ಸೊ ಎಷ್ಟೋ ಫ್ಯಾಮಿಲಿಗಳು ಇದರಿಂದಾಗಿ ಇನ್ನೊಬ್ಳು ಸವಾಸ ಮಾಡಿಕೊಂಡ್ರೆ ಮುಳುಗೋಗ್ಬಿಟ್ಟಿದೆ ಕಂಪ್ಲೀಟ್. ಮನೆ ಮಠ ಆಸ್ತಿ ಸಂಸಾರ ಎಲ್ಲನೂ ಕೂಡ ಬೀದಿಗೆ ಬಿಡಬೇಕು. ಅದಕ್ಕೆ ನೋಡಿ ಸಾಕಷ್ಟು ಪ್ರಕರಣಗಳು ಈ ರೀತಿಯಾಗಿ ಆಗ್ತಾ ಇರುತ್ತೆ. ಅದರಲ್ಲೂ ಕೂಡ ಇನ್ನೊಬ್ಳು ಕಡೆಗೆ ಏನಾದರೂ ಆಕರ್ಷಿತಳಾಗೋದ್ರೆ ಏನೇ ಕೊಡಿಸಿದ್ರೆ ಹೆಂಡತಿಗೆ ಕೊಡಿಸಿ, ಹೆಂಡತಿಗೆ ಮಾಡಿ, ಫ್ಯಾಮಿಲಿಗೆ ಮಾಡಿ, ಅಪ್ಪ ಅಮ್ಮಂಗೆ ಮಾಡಿ, ಅದನ್ನು ಹೊರತುಪಡಿಸಿ ಇನ್ನೊಬ್ಳಿಗೆ ಮಾಡ್ತು ಅಂತಂದರೆ ಮಾನ ಮರ್ಯಾದೆ ಎಲ್ಲ, ದುಡ್ಡು ಕಾಸು ಎಲ್ಲನೂ ಹರಾಜು ಹಾಕೋಬೇಕಾಗತ್ತೆ. ಭಾಳಷ್ಟು ಪ್ರಕರಣಗಳು ನೋಡಿ. ಅದರಲ್ಲೂ ಕೂಡ ರಾಜ್ಯದಾದ್ಯಂತ ಇದು ಬರೀ ಬೆಂಗಳೂರು ಅಥವಾ ಇನ್ನೊಂದು ಕಡೆನೋ ಇನ್ನೊಂದು ಜಿಲ್ಲೆಯಲ್ಲೋ ಅಲ್ಲ, ರಾಜ್ಯದಾದ್ಯಂತ ನಡೀತಾ ಇರುತ್ತೆ, ದೇಶದಾದ್ಯಂತ ನಡೀತಾ ಇರುತ್ತೆ. ಹಾಗೂ ಕೂಡ ಹೆಂಡ್ತಿನೋ ಗಂಡನೋ ಇನ್ನೇನೋ ಟಾರ್ಚರ್ ತುಂಬ ಆಗ್ತಾ ಇದ್ರೆ ಏನು ಮಾಡ್ತಾರೆ, ಡಿವೋರ್ಸ್ ತೊಗೊಳ್ತಾರೆ, ಇನ್ನೊಬ್ಬರನ್ನ ಮದುವೆ ಆಗುವಂಥದ್ದು ಇರುತ್ತೆ. ಬಟ್ ಹೆಂಡ್ತಿ ಎಲ್ಲ ರೀತಿಯಲ್ಲೂ ಅಚ್ಚುಕಟ್ಟಾಗಿದ್ದು ಸಂಸಾರ ಚೆನ್ನಾಗಿರುತ್ತೆ. ಇನ್ನೊಬ್ಬಳು ಮೋಹಕ್ಕೆ ಒಳಗಾಗ್ಬಿಟ್ರೆ ನೋಡಿ ಏನೆಲ್ಲ ಪ್ರಾಬ್ಲಮ್ಸ್ಗಳನ್ನು ಕೂಡ ತಂದುಕೊಳ್ತಾರೆ. ಅವ್ರಿಗವರೇ ಪ್ರಾಬ್ಲಮ್ಸ್ಗಳನ್ನ ತಂದುಕೊಡುವಂಥದ್ದು. ಹೇಳ್ತಾರಲ್ಲ ದೊಡ್ಡವರೆಲ್ಲ, ತೊಂದರೆಗಳನ್ನು ನಾವೇ ತಂದ್ಕೊಳ್ಳೋದು ಅಂತ ಹೇಳಿ ಹೇಳ್ತಾರಲ್ಲ. ಸೊ ನಾವೇ ಹೋಗಿ ಸಾವಿನ ಮನೆಯ ಬಾಗಿಲನ್ನು ತಟ್ಟೋದು ಹೆಂಗಿರುತ್ತೆ ಹಂಗಾಗತ್ತೆ. ಸಾವು ಅದೇ ಟೈಮ್ಗೆ ಯಾವುದೋ ಟೈಮ್ಗೆ ಬರೋದು ಓಕೆ. ಬಟ್ ನಾವೇ ಏನು ಮಾಡ್ತೀವಿ, ಸಾವಿನ ಮನೆನ ಕದ ತಟ್ಟಿ ನಾ ಒಳಗೆ ಬರ್ತೀನಿ ಅಂತ ತಡ್ದಂಗೆ ಆಗುತ್ತೆ. ಇನ್ನೊಬ್ಳು ಸಂಘ ಸಹವಾಸ ಮಾಡ್ತು ಅಂತಂದರೆ ಮನೆ ಮಠ ಎಲ್ಲ ಮಾರ್ಕೊಂಡು ಬೀದಿಗೆ ಬರುವಂತಹ ಸನ್ನಿವೇಶಗಳು ಭಾಳಷ್ಟಿದೆ. ಏನು ಒಂದು ಉದಾಹರಣೆ ಏನಾ ಇದು, ಭಾಳಷ್ಟು ವರ್ಷಗಳಿಂದಲೂ ಕೂಡ ಆಗ್ತದೆ. ಪುರಾಣಗಳಲ್ಲೆಲ್ಲ ಕೂಡ ನಾವು ನೋಡ್ತಾ ಇದ್ವಿ. ಆದರೂ ಕೂಡ ಜನ ಎಚ್ಚೆತ್ಕೊಳ್ತಾಳೆ. ಇನ್ನೊಬ್ರು ಗಂಡಸನ ಸವಾಸನೋ ಅಥವಾ ಇನ್ನೊಬ್ಳು ಹೆಣ್ಮಕ್ಳು ಸವಾಸನೋ, ಹೀಗೆ ಗಂಡ ಹೆಂಡ್ತಿರಿ ಮನೆ ಸಂಸಾರ ಹಾಳು ಮಾಡ್ಕೊಳ್ಳೋದು, ಮಕ್ಕಳನ್ನ ಅನಾಥರು ಮಾಡೋದು. ಈ ಕಡೆ ಸಿಂಗಲ್ ಪೇರೆಂಟ್ ಆಗಿ ಎಷ್ಟೊಂದು ಜನ ಹೆಣ್ಮಕ್ಳಿದ್ದಾರೆ ಅಥವಾ ಗಂಡು ಮಕ್ಕಳಿದ್ದಾರೆ. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ವೆಂಕಟೇಶ್, ಏನಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಮಾಹಿತಿ ಲಭ್ಯ ಆಗಿದೆ? ಯಾಕೆ ಈತ ತನ್ನ ಹೆಂಡತಿಯ ಮೇಲೆ ಕಿರುಕುಳವನ್ನ ಕೊಡ್ತಾ ಇದ್ದಾರೆ? ಇನ್ನೊಬ್ಳು ಆಕೆ ಯಾರು? ಏನಿದೆ ಕಂಪ್ಲೀಟ್ ಆದಂತಹ ಮಾಹಿತಿ?
ಕುಸುಮ, ಕಳೆದ 2 ವರ್ಷಗಳಿಂದ ಕೂಡ ಏನು ಜಾಕೋಬ್ ಎನ್ನುವಂತಹ ಕೂಡ ಆಂಧ್ರ ಪ್ರದೇಶ ಮೂಲದ ಯುವತಿಯೊಂದಿಗೆ ಮದುವೆ ಆಗಿರ್ತಾರೆ. ಬೆಂಗಳೂರಿನಲ್ಲೇ ಕೂಡ ನೆಲೆಸಿರ್ತಾರೆ. ಇಬ್ರು ಕೂಡ ಆರಂಭಿಕ ಜೀವನವನ್ನು ಚೆನ್ನಾಗೇ ಮಾಡ್ತಿರ್ತಾರೆ. ಒಂದು ಪ್ರತಿಷ್ಠಿತ ಕಂಪನಿಯಲ್ಲಿ ಸಾಫ್ಟ್ವೇರ್ ಉದ್ಯೋಗಿಗಳಾಗಿ ಕೆಲಸವನ್ನು ಮಾಡ್ತಾರೆ. ಕೈ ತುಂಬ ಸಂಬಳ ಕೂಡ ಇರುತ್ತೆ. ಈಕೆ ಪ್ರೆಗ್ನೆಂಟ್ ಆದಂಥ ಸಂದರ್ಭದಲ್ಲಿ ಕೂಡ ಆಕೆ ಮೇಲೆ ಮಾನಸಿಕವಾಗಿ ಹಲ್ಲೆ ಮಾಡಿ ದೈಹಿಕವಾಗಿ ಹಿಂಸೆಯನ್ನು ಕೊಡ್ತಾ ಇದ್ದಾನೆ ಅಂತ ಹೇಳಿ ಕೂಡ ಆಕೆ ಆರೋಪವನ್ನು ಮಾಡಿರುವಂತದ್ದು. ಸೊ ಈ ನೆಲೆಯಲ್ಲಿ ಆಕೆ ಅಬಾರ್ಷನ್ ಕೂಡ ಆಗಿದೆ ಅಂತ ಹೇಳಿ ಒಂದು ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆರಂಭದಲ್ಲಿ ಎಲ್ಲವೂ ಕೂಡ ಚೆನ್ನಾಗೇ ಇತ್ತು. ಆದರೆ ಈಕೆಗೆ ಕೆಲಸ ಆದ ನಂತರ ಏನು ಒಂದು ಮನೆಯಲ್ಲೇ ಇರ್ತಾಳೆ. ಆದರೆ ಇವನಿಗೆ ಯಾವುದೇ ರೀತಿಯಾದಂಥ ಕೆಲಸ ಕೂಡ ಇರೋದಿಲ್ಲ. ಆ ಕಾರಣಾಂತರಗಳಿಂದ ಆತನನ್ನ ಕೆಲಸದಿಂದ ಕೂಡ ತೆಗೆದಿರ್ತಾರೆ. ಆದರೆ ಆಗ ಅದೇ ಕಂಪನಿಯಲ್ಲಿ ಕೆಲಸ ಮಾಡುವಂತ ಬೇರೆ ಒಂದು ಯುವತಿಯ ಜೊತೆ ಈತನಿಗೆ ಪರಿಚಯ ಆಗಿರುತ್ತೆ. ಆ ಪರಿಚಯ ಪ್ರೀತಿಗೆ ತಿರುಗಿ ಇಬ್ಬರ ನಡುವೆ ಒಂದು ಅನೈತಿಕ ಸಂಬಂಧ ಕೂಡ ಇರುತ್ತೆ. ಆಗಾಗ ಇಬ್ರು ಕೂಡ ಓಡಾಡುವಂತದ್ದನ್ನು ಮಾಡ್ತಾ ಇರ್ತಾರೆ. ಸಾಕಷ್ಟು ಬಾರಿ ಹೆಂಡತಿಗೂ ಕೂಡ ವಿಚಾರ ತಿಳಿದಿರುತ್ತೆ. ಹೇಳಿದ್ರು ಕೂಡ ಈತ ತಿದ್ದುಕೊಳ್ಳೋದಿಲ್ಲ. ಹಾಗಾಗಿ ಈತ ಬೆಂಗಳೂರಿನ ಒಂದು ಹೋಟೆಲ್ನಲ್ಲಿ ಒಂದು ರೂಮ್ ಅನ್ನು ಮಾಡಿಕೊಂಡು ಅಲ್ಲೇ ಇರ್ತಾನೆ. ಆಕೆಗೆ ಮಾಹಿತಿ ಕೂಡ ಸಿಗುತ್ತೆ. ಏಕಾಏಕಿ ಬಂದು ಪೊಲೀಸರ ಜೊತೆ ಬಂದು ಆಕೆ ರೂಮ್ನ ಒಳಗಡೆ ಹೋದಂತ ಸಂದರ್ಭದಲ್ಲಿ ಪ್ರೇಯಸಿ ಜೊತೆ ಈತ ರೆಡ್ ಹ್ಯಾಂಡ್ ಆಗಿ ಸಿಕ್ಕು ಬೀಳ್ತಾನೆ. ಆತನ ವಿರುದ್ಧ ಒಂದು ದೂರು ಕೂಡ ದಾಖಲಾಗುತ್ತೆ. ಈಗ ಜಾತಿ ನಿಂದನೆ ಆರೋಪ ಹಾಗೂ ಪತ್ನಿಗೆ ಏನು ಒಂದು ಮೋಸವನ್ನ ಮಾಡಿ ವಂಚನೆ ಮಾಡಿದ್ದಾರೆ. ಆ ಒಂದು ಪ್ರಕರಣದ ಅಡಿ ಇಲ್ಲಿಗೆ ಕೇಸ್ ದಾಖಲಾಗಿರುವಂತದ್ದು. ಸದ್ಯ ಆತನನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ವಿಚಾರಣೆಯನ್ನು ಕೂಡ ಮುಂದುವರಿಸಿರುವಂತದ್ದು. ಈತನಿಗೆ ಯಾವುದೇ ರೀತಿಯಾದಂತಹ ಕೆಲಸ ಇಲ್ಲ ಅಂತಹ ಸಂದರ್ಭದಲ್ಲಿ ತಾನು ಮಾಡ್ತಾ ಇದ್ದಂತಹ ಕೆಲಸವನ್ನ ರಿಸೈನ್ ಮಾಡಿ ಆತನಿಗೆ ಒಂದು ಕೆಲಸವನ್ನ ಕೊಟ್ಟು ಗಂಡನನ್ನ ಚೆನ್ನಾಗಿ ಕೂಡ ನೋಡ್ಕೊಂಡಿರ್ತಾಳೆ. ಆದ್ರೆ ಇವನಿಗೆ ಯಾವಾಗ ಬೇರೆ ಯುವತಿಯ ಜೊತೆ ಒಂದು ಅಕ್ರಮ ಸಂಬಂಧ ಬೆಳೆಯಿತೋ ಆ ಸಮಯದಲ್ಲಿ ಸಂಸಾರದ ಕಡೆ ಈತ ಗಮನ ಕೊಡದೆ ಹೆಂಡತಿಯನ್ನ ಕಿರುಕುಳ ಕೊಡುವಂತ ಕೆಲಸವನ್ನ ಮಾಡ್ತಾನೆ. ಆಗ ಹೆಂಡತಿಗೆ ಸಹಜವಾಗಿ ಕೂಡ ಡೌಟ್ ಬರುತ್ತೆ. ಆಗ ಇವನನ್ನ ಹಿಂಬಾಲಿಸಿದಂತಹ ಸಂದರ್ಭದಲ್ಲಿ ಇವನಿಗೆ ಅಕ್ರಮ ಸಂಬಂಧ ಇರುವಂತದ್ದು ಕೂಡ ಕನ್ಫರ್ಮ್ ಆಗುತ್ತೆ. ಸದ್ಯ ರೆಡ್ ಹ್ಯಾಂಡ್ ಆಗಿ ಏನು ಗಂಡನ ಒಂದು ರಾಸಲೀಲೆಯನ್ನ ಹಿಡಿದಿರುವಂತಹ ಹೆಂಡತಿ ಈಗ ಪೊಲೀಸರಿಗೂ ಕೂಡ ದೂರನ್ನು ಕೊಟ್ಟಿರುವಂತದ್ದು. ಕುಸುಮ. We'll be right back.